ಧರ್ಮಸ್ಥಳ ಸರಣಿ ಕೊಲೆ ಅತ್ಯಾಚಾರ ಕೊಲೆಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನಾಮಿಕ ವೃತ್ತಿ ನೀಡಿರುವ ದೂರಿನ ಆಧಾರದ ಮೇಲೆ ಎಸ್ಐಟಿ ತನಿಖೆ ನಡೆಸುತ್ತಿದ್ದು, ಸಾಕ್ಷಿ ದೂರುದಾರ ತಾನು ದೂರಿನಲ್ಲಿ ಉಲ್ಲೇಖಿಸಿದಂತೆ ಅಸ್ಥಿಪಂಜರಗಳನ್ನು ತೋರಿಸಿದ್ದಾನೆ. ಈ ನಿಟ್ಟಿನಲ್ಲಿ ಈ ಪ್ರಕರಣ ಭಾರೀ ಕುತೂಹಲ ಕೆರಳಿಸಿದ್ದು, ಎಸ್ಐಟಿ ನಡೆಸುತ್ತಿರುವ ತನಿಖೆ ವರದಿ ಮಾಡಲೆಂದು ವಿವಿಧ ಮಾಧ್ಯಮಗಳು ಧರ್ಮಸ್ಥಳದಲ್ಲಿ ಬೀಡು ಬಿಟ್ಟಿವೆ. ಅದೇ ರೀತಿ ಸ್ಥಳೀಯ ಮಾಧ್ಯಮಗಳು ಸಹ ವರದಿ ಮಾಡಲೆಂದು ಬಂದಿದ್ದವು. ಈ ಪೈಕಿ ಯುನೈಟೆಡ್ ಮೀಡಿಯಾ ಕನ್ನಡ, ಕೂಡ್ಲಾ, ರ್ಯಾಂಪೇಜ್ ಚಾನೆಲ್ ಸಹ ಇದ್ದವು. ಧರ್ಮಸ್ಥಳ ಅಸಹಜ ಸಾವುಗಳ ಬಗ್ಗೆ ಈ ಹಿಂದಿನಿಂದಲೂ ವರದಿ ಮಾಡುತ್ತಾ ಬಂದಿದ್ದ ಈ ಚಾನೆಲ್ ಸಿಬ್ಬಂದಿ ಮೇಲೆ ನಿನ್ನೆ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ. ಒಟ್ಟು 4 ಮೇಲೆ ಹಲ್ಲೆ ಮಾಡಲಾಗಿದ್ದು, ಉಜಿರೆಯ ಬೆನಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ. ಇನ್ನು ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ನಡೆದಿದ್ದು, ಬಿಗ್ ಬಾಸ್ ಮಾಜಿ ಸ್ಪರ್ಧಿ ಧರ್ಮಸ್ಥಳದಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆಯಾದ ಸೌಜನ್ಯ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಹೌದು, ರಜತ್ ಸೌಜನ್ಯ ಮನೆಯಿಂದ ಹೊರಬಂದಾಗ ಈ ಘಟನೆ ನಡೆದಿದ್ದು, ಘಟನೆ ಕಂಡ ರಜತ್ ಸಹ ಗೂಂಡಾಗಳ ವರ್ತನೆಯನ್ನ ಕಂಡು ವಿಡಿಯೋ ಮೂಲಕ ಆತಂಕವನ್ನ ವ್ಯಕ್ತಪಡಿಸಿದ್ರು. ಈ ಎಲ್ಲಾ ಬೆಳವಣಿಗೆಗಳು ನಡೆಯುತ್ತಿದ್ದಂತೆ ಸಾಮಾಜಿಕ ಜಾಲತಾಣದಲ್ಲಿ ಮಹಿಳೆಯೊಬ್ಬರು ರಜತ್ ವಿರುದ್ಧ ಕೊಲೆ ಬೆದರಿಕೆ ಹಾಕಿರುವ ಪೋಸ್ಟ್ ವೈರಲ್ ಆಗಿದೆ. ಹೌದು, ಶಾರದಾ ಭಟ್ ಎಂಬ ಖಾತೆಯಲ್ಲಿ ಬಿಗ್ ಬಾಸ್ ರಜತ್ ಅವರ ಪತ್ನಿ ಹೆಸರು ಅಕ್ಷತಾ. ಅವರು ರಜತ್ ಅವರನ್ನ ಪ್ರೀತಿಸಿ ಮದುವೆಯಾಗಿದ್ದಾರೆ. ಇಬ್ಬರಿಗೂ 2 ಮಕ್ಕಳಿದ್ದಾರೆ. 1 ಗಂಡು 1 ಹೆಣ್ಣು. ಗಂಡ ಬೇಕು ಅಂದ್ರೆ ವಾಪಸ್ ಕರೆಸಿಕೊಳ್ಳಿ ಅಕ್ಷತಾ ಅವರೇ, ಇದು ಮಂಡ್ಯ ಅಲ್ಲ ಕರಾವಳಿ ಎಂದು ನೇರವಾಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಸದ್ಯ ನೆಟ್ಟಿಗರು ಆರೋಪಿಸಿದ್ದಾರೆ.